ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ವ್ಲಾಗನ್ನು ಈಗ ಜಸ್ಟ್ ಮಾಡಿರೋಂಥ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು. ತುಂಬ ಸಲ ಕಮೆಂಟ್ ಮಾಡಿದರು ಅವ್ರ ಬಗ್ಗೆ ವಿಶ್ ಮಾಡಿ ಅಂತ. ಅವರಿಗೋಸ್ಕರ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇರೋದು. ಇನ್ನು ಇವತ್ತಿನ ಊಟ ಬಂದು ಮೊಟ್ಟೆ, ಕಡಲೆಕಾಳು ಸಾಂಬಾರಿತ್ತು. ಸಾಂಬಾರನ್ನ ಚೆಲ್ಲೋದಕ್ಕೆ ಮನಸ್ಸು ಬರಲಿಲ್ಲ, ಜಾಸ್ತಿ ಇತ್ತು. ಅದಕ್ಕೆ ಮೊಟ್ಟೆ ಹೊಡೆದಾಕ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದೀನಿ. ಇನ್ನು ರೈಸ್ ಕೂಡ ಸ್ವಲ್ಪ ಇತ್ತು, ಅಂದರೆ 3/4% ಇತ್ತು ಕುಕ್ಕರಲ್ಲಿ. ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಮಧ್ಯಾಹ್ನ ಮಾಡಿದ್ದಲ್ವ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ವಿಷಲ್ಗೆ ಇಟ್ಟಿದ್ದೀನಿ, ಚೆನ್ನಾಗಿ ಬಿಸಿ ಆಗಲಿ ಅಂತ ಅಂದ್ಬಿಟ್ಟು ಮಕ್ಳಿಗೆ ತಿನ್ನಿಸೋದಕ್ಕೆ. ನೋಡಿ, ಒಂದು 3 ಮೊಟ್ಟೆನ ಸಾಂಬಾರು ಒಳಗಡೆ ಹಾಕಿದ್ದೀನಿ. ಈ ರೀತಿ ಚೆನ್ನಾಗಿರುತ್ತೆ. ಇನ್ನು 4 ಮೊಟ್ಟೆನ ನೀರಲ್ಲಿ ಬೇಯೋದಕ್ಕೆ ಹಾಕಿದ್ದೀನಿ, ಅದು ಸಪ್ರೇಟು ತಿನ್ನೋದಕ್ಕೆ. ನನಗೆ, ನನ್ನ ಮನೆಯವ್ರಿಗೆ ಮತ್ತು ನಮ್ಮ ದೊಡ್ಡವನಿಗೆ 3 ಜನಕ್ಕೆ ಹಾಕಿದ್ದೀನಿ. ನಮ್ಮ ಚಿಕ್ಕವನಿಗೆ ಮೊಟ್ಟೆ ಅಷ್ಟು ಇಷ್ಟ ಆಗೋಲ್ಲ, ಈಗಲೇ ತಿನ್ನಿಸ್ತಾ ಇಲ್ಲ. ಅಂದರೆ ತಿಂದ್ರೂ ವಾಮಿಟ್ ಮಾಡ್ಕೊಳ್ತಾನೆ, ಹಂಗಾಗಿ ಅವನಿಗೆ ತಿನ್ನಿಸ್ತಾ ಇಲ್ಲ. ಹಾಗೆ ವಿಷಲ್ ಕೂಡ ಬರ್ತಾಯಿದೆ. ಇನ್ನು ಈ ಮಡಿಕೆಯಲ್ಲಿ, ಮಣ್ಣಿನ ಮಡಿಕೆಯಲ್ಲಿ ನೀರಿತ್ತಲ್ಲ, ಅದು ಅಂದರೆ 3 ದಿನಕ್ಕೆ ಒಂದ್ಸಲ ನೀರು ತುಂಬಿಸ್ತಾ ಇರ್ತೀನಿ ತೊಳೆದ್ಬಿಟ್ಟು. ಆ ನೀರು ಒಂದು 3/4%ಗೆ ಬರ್ತಾ ಇರುತ್ತೆ ನೀರು. ಅದನ್ನು ಅಂದರೆ ಆ ಮಣ್ಣಿನ ಮಡಿಕೆ ಹೀರ್ಕೊತಾ ಇರುತ್ತೆ ನೀರನ್ನ. ಹಾಗಾಗಿ ಉಪ್ಪು ಅಥವಾ ಸಕ್ಕರೆ ಅಥವಾ ಬೇರೆ ನೀರು ಈ ರೀತಿ ತುಂಬಿಸಿಟ್ಕೋಬೇಕು. ಮಣ್ಣಿನ ಮಡಿಕೆ ಸುಮ್ಮನೆ ಖಾಲಿ ಇಡಬಾರ್ದು. ಅಡುಗೆ ಮಾಡ್ತಾಯಿದ್ರೆ ಓಕೆ, ಅದು ಅಡುಗೆ ಏನಾದರೂ ಮಾಡಿಲ್ಲ ಅಂದಾಗ ಈ ರೀತಿ ಸುಮ್ಮನೆ ಖಾಲಿ ಇಡಬಾರ್ದು. ಮನೆಯಲ್ಲಿ ಎಲ್ಲ ನವಧಾನ್ಯಗಳು ಖಾಲಿ ಆಗುತ್ತೆ ಅಂತ ಹೇಳ್ತಾರೆ. ಅದು ನನಗೆ ಎಷ್ಟು ಮಟ್ಟಕ್ಕೆ ಸರಿ ತಪ್ಪು ಗೊತ್ತಿಲ್ಲ, ಅದನ್ನು ನಾನು ನಂಬಿದ್ದೀನಿ ಸರಿ ಅಂತ. ಹಾಗಾಗಿ ನೀರನ್ನು ತುಂಬಿಸಿ ಇಡ್ತೀನಿ. ಈ ನೀರು ತುಂಬಿಸಿದ ಮೇಲೆ ಒಂಚೂರು ನಾವು ನೀರು ಹಾಕ್ತಲೇ ಒಂದ್ಸಲ ತುಂಬಿಸಿಟ್ರೆ ಎಷ್ಟು ದಿನ ಬರುತ್ತೆ ಅನ್ನೋದಾದರೆ ಸುಮಾರು ಒಂದು 10 ದಿನ 15 ದಿನದವರೆಗೂ ನೀರು ಬರುತ್ತೆ. ನೋಡೋದಕ್ಕೆ ಸಣ್ಣ ಮಡಿಕೆ ಆದ್ರೂ ಕೂಡ ಜಾಸ್ತಿ ನೀರನ್ನು ತುಂಬಿಸ್ಕೋಬೋದು. ಇದರಿಂದ ತುಂಬ ಪ್ರಾಫಿಟ್ ಇದೆ ನಮ್ಮ ಜೀವನಕ್ಕೆ. ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಮುಂಚೆ ಎಲ್ಲನೂ ಮಡಿಕೆ ನೀರನ್ನು ಕುಡಿತಾಯಿದ್ರು, ತಣ್ಣಗಿರ್ತಾಯಿತ್ತು. ಇವಾಗ ಬೇಸಿಗೆ ಸಮ್ಮರ್ ಹಾಲಿಡೇಸ್ ಬರುತ್ತಲ್ಲ, ಆ ಟೈಮಲ್ಲಿ ನೋಡಬೇಕು ಮಡಿಕೆಗೆ ನೆಲ್ಲಿ ಎಲ್ಲ ಫಿಕ್ಸ್ ಮಾಡಿ ಈ ರೀತಿ ನೀರನ್ನು ಕುಡಿತಾರೆ. ಈ ನೀರನ್ನು ಕುಡಿಯಲ್ಲ, ಆದರೆ ಮಡಿಕೆಯಲ್ಲಿ ನೀರು ಶೇಖರಣೆ ಮಾಡಿ ನಾನು ಇಡ್ತೀನಿ. ಇದು ನನ್ನ ಭರವಸೆ, ಒಳ್ಳೆಯದಾಗುತ್ತೆ ಮನೆಗೆ ಅನ್ನೋದು. ಫ್ರೆಂಡ್ಸ್, ಅಶ್ವಿನಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಅವ್ರ ಮಗಳು ಬರ್ತ್ಡೇ ಅಂತ ಇವತ್ತು, ಆದರೆ ಅವ್ರ ಮಗಳು ಇಲ್ಲ, ಅಂದರೆ ಎಕ್ಸ್ಪೈರ್ಡ್ ಆಗಿದ್ದಾರೆ. ಅವ್ರ ಮಗಳು ನೇಮ್ ಬಂದು ತನು ಅಂತ. ಅವ್ರಿಗೆ ವಿಶ್ ಮಾಡಿ, ಇವತ್ತು ಅವ್ರದ್ದು ಹುಟ್ಟಿದ ಹಬ್ಬ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ. 2 ಸಲ ವಿಶ್ ಮಾಡಿ ಅಂತ ಹೇಳಿದರು. ಸೊ ಹಾಗಾಗಿ ನನಗೆ ಇವತ್ತಿನ ಬ್ಲಾಗ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಿಂದೆ ತುಂಬ ವಿಡಿಯೋಸ್ ಇದೆ, ಬಟ್ ಒಂದೊಂದಾಗಿ ಬರುತ್ತೆ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನ್ನ ಮಗಳು ಹುಟ್ಟಿದ ಹಬ್ಬ ಅಂತ ಖುಷಿ ಆಯಿತು, ಬಟ್ ಅವರು ಇಲ್ಲ ಇವಾಗ ಅಂತ ಅಂದ್ರಲ್ಲ, ಆವಾಗ ಬೇಜಾರಾಯಿತು. ಅವ್ರ ನೆನಪು ಕೂಡ ಅವ್ರ ಮನಸ್ಸಲ್ಲಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅವ್ರು ಜೀವಂತವಾಗಿರ್ತಾರೆ. ಅವ್ರ ನೆನಪು ಇಲ್ದಲೇ ಇದ್ದಾಗ ಅವರು ನಮ್ಮಿಂದ ದೂರ ಆಗಿದ್ದಾರೆ ಅನ್ನೋದೊಂದು ಅರ್ಥ. ಅವ್ರ ನೆನಪಿದೆಯಲ್ಲ ನಿಮಗೆ, ಹಾಗಾಗಿ ಅವ್ರು ನಿಜವಾಗ್ಲೂ ಜೀವಂತವಾಗಿದ್ದಾರೆ. ತನು ಅಂತ ಅವ್ರ ನೇಮು ಮೆನ್ಷನ್ ಮಾಡಿದ್ದಾರೆ ಅವರು ಕಮೆಂಟಲ್ಲಿ. ಹುಟ್ಟುಹಬ್ಬದ ಶುಭಾಶಯಗಳು ಪುಟಿ ತನು. ದೇವರು ಇರೋ ಜಾಗಕ್ಕೆ ನೀನು ಹೋಗಿರ್ತೀಯ, ಹಾಗಾಗಿ ನೀನು ದೇವರಂತಲೇ ಲೆಕ್ಕದಲ್ಲಿ ಇಟ್ಕೊಂಡು ನಿನಗೆ ಒಳ್ಳೆಯದಾಗಲಿ, ನಿಮ್ಮಿಂದ ನಮಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ತಂದೆ ತಾಯಿ ಚೆನ್ನಾಗಿರಲಿ. ಹಾಗೆಯೇ ಅವರಮ್ಮ ಏನಿದ್ದಾರೆ ಅಶ್ವಿನಿ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಅವರು ಅಶ್ವಿನಿ ಅವ್ರಿಗೆ ಮಗಳು ರೂಪದಲ್ಲಿ ದೇವರು ಬೇರೆ ಸೃಷ್ಟಿನ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.